ಒಬ್ಬನೇ ನನ್ನ ಸಂತೈಸುವ ತಾಯಿಯೇ, ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನನಗೆ, ಅದು ನನ್ನ ಬಾಳಿನ ಕಿರೀಟವು. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನನಗೆ, ಅದು ನನ್ನ ಬಾಳಿನ ಕಿರೀಟವು. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ, ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾನಂದುವೆ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ನಾನಂದುವೆ. ದೇವಾ ದೇವಾ ಯೇಸು ದೇವಾ, ರಾಜ ರಾಜ ಯೇಸು ರಾಜ. ನಿನ್ನನ್ನು ನೋಡಿ ಹಾಡಿ ಕೊಂಡಾಡಿ ನಿನ್ನಲ್ಲಿ ತೃಪ್ತಿಯ ಹೊಂದುವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕಳೆದ ತಿಂಗಳೆಲ್ಲ ನಮ್ಮನ್ನೆಲ್ಲ ಕಷ್ಟದಿಂದ, ದುಃಖದಿಂದ, ವೇದನೆಯಿಂದ ನನ್ನನ್ನು, ನನ್ನ ಕುಟುಂಬವನ್ನು, ನಮ್ಮ 4 ಜನವನ್ನು ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ತಿಂಗಳನ್ನು ಕಾಣುವಂತೆ ನನ್ನ ದೇವರು ಮಾಡಿದ ಮಹಾಕೃಪೆಗಾಗಿ ಆತನ ನಾಮಕ್ಕೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಎಷ್ಟೋ ಸತಿ ಗಾಡಿಯಲ್ಲಿ ಹೋಗುವಾಗಲೂ ದೇವರು ಇನ್ನೇನು ಹಿಂದೆ ಬಂದು ಗಾಡಿ ಗುದ್ದಿತು ಅನ್ನೋ ಟೈಮಲ್ಲಿ ತಿರುಗಿ ನೋಡುವಾಗ ಯಾರೂ ಇರಲ್ಲ. ಯಾಕಂದರೆ ನನ್ನ ದೇವರು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ನನ್ನನ್ನು ಕಾಯುವ ದೇವರು, ನನ್ನ ದೇವರು ನನ್ನ ಸಂಗಡ ಇರುವಾಗ ಯಾವುದಕ್ಕೂ ಭಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸತಿ ಇನ್ನೇನು ನಿಮಿಷದಲ್ಲೇ ನನಗೆ ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಆದರೆ ನನ್ನ ದೇವರು ನನ್ನನ್ನು ಕಾಪಾಡಿದ್ದಾರೆ. ಕೆಳಗಡೆ ಬಿದ್ದರೂ ಸಮೇತ ನನ್ನ ಕಾಲಿಗೂ ಕೈಗೂ ಏನು ಆಗದಂತೆ ನನ್ನ ದೇವರು ನನ್ನನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ, ನನ್ನನ್ನು, ನನ್ನ ಮಕ್ಕಳನ್ನು, ನನ್ನ ಯಜಮಾನರನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸುತ್ತಾ ನನ್ನ ಚಿಕ್ಕ ಸಾಕ್ಷಿಯನ್ನು ಮುಗಿಸ್ತೇನೆ. ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಯಜಮಾನರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕಂತ ಬೇಡುತ್ತಾ ನನ್ನ ಚಿಕ್ಕ ಸಾಕ್ಷಿಯನ್ನು ಮುಗಿಸ್ತೇನೆ. ದೇವರ ನಾಮಗೆ ಸ್ತೋತ್ರವಾಗಲಿ. ಕಳೆದ ವಾರ ನನ್ನ ಮೊಮ್ಮಗನಿಗೆ ಡೆಂಗು ಜ್ವರ ಬಂದು ಒದ್ದಾಡ್ತಾ ಇತ್ತು. ಅದಕ್ಕೆ ನಾನು ಪ್ರೇಯರ್ ಮಾಡಿದೆ, ಶಿವರ್ಕರಿಗೆ ಪ್ರಾರ್ಥನೆ ಮಾಡಿಸಿದೆ. ಕ್ಷಣದಲ್ಲಿ ಗುಣವಾಗಿ ನನ್ನ ಮಗ ಹುಷಾರಾಗಿ ನಮ್ಮ ಮೊಮ್ಮಗ. ಅದು ಒಂದು ಸಾಕ್ಷಿ. ಪಾಠಮ್ಮ ತಾಯಿ ತುಂಬ ರೋಗದಲ್ಲಿ ಹಾಸಿಗೆ ಹಿಡ್ಕೊಂಡಿದ್ದು. ಪ್ರಾರ್ಥನೆ ಮಾಡಿದೆ, ದೇವರೇ ಆ ತಾಯಿನ ಬಿಡುಗಡೆ ಕೊಡಪ್ಪ, ಶಿಲ್ಪಮ್ಮಗೆ ಯಾರಿಲ್ಲ ಸ್ವಾಮಿ ಅಂತ ಪ್ರೇಯರ್ ಮಾಡಿ ಕಣ್ಣೀರಿಟ್ಟು ಇವಾಗ ಆ ತಾಯಿಗೆ ಬಿಡುಗಡೆ ಆಗಿದೆ. ಆ ತಾಯಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಆಮೇಲೆ ನಮ್ಮ ಅಕ್ಕ ಮಲ್ಲಿಕಾಗೆ ಹಿಂಜಾರಿ ಹೋಗಿ ವಿಗ್ರಹಾರಾಧನೆಗೆ ಬಿದ್ದು ಚಟಗಳನ್ನು ಮಾಡಿ ಕುಡುಕತನಾಗಿ ಬಿದ್ದೋಗಿದ್ಲು. ಪ್ರಾರ್ಥನೆ ಮಾಡಿದೆ, ಅವರಿಗೆ ಸಂಧಿಸಿದೆ. ಅವರು ಇವಾಗ ಆಲೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಅವರ ನಾಮಗೆ ಕೋಟಿ, ದೇವ ನಾಮಗೆ ಕೋಟಿ ಸ್ತೋತ್ರವಾಗಲಿ. ನನ್ನ ಚಿಕ್ಕ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ಘೋರ ಪಾಪಿಯಾದ ನಾನು
ಏನಾಯಿತು ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಕರ್ತನೆ, ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನನ್ನ ದೇವರು ನನ್ನ ಸಂಗಡ ಇದ್ದಿ ಜೊತೆಗಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗೆ ಜ್ವರ, ನನಗೆ ನನ್ನ ರಕ್ತ ಮೂತ್ರದಲ್ಲಿ ಇಂಪ್ಯಾಕ್ಷನ್ ಆಗಿಬಿಟ್ಟು ನಾನು ನರಳಾಡ್ತಿದ್ದೆ. ನನಗೆ ಆಗೋದಿಲ್ಲ. ನನ್ನ ಕೈಯಲ್ಲಿ ₹1 ಇಲ್ಲ. ನೋಡುವಾಗ ಆ ಸಮಯದಲ್ಲಿ ನನಗೆ 30,000 ನಾನು ಫೈನಾನ್ಸಲ್ಲಿ ತೊಗೊಂಡೆ, ಯಾರಿಗೋ ಕೊಡಬೇಕಂತ ಇದ್ದಿದ್ದು ದುಡ್ಡು. ಆ ಸಮಯದಲ್ಲಿ ಗೊತ್ತಾಗುತ್ತಿಲ್ಲ ನನಗೆ. ಆ ದಿನ ಭಾನುವಾರ ಅಮೌಂಟ್ ತೊಗೊಂಡೆ, ಸೋಮವಾರ ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಆ ದಿನನೇ ಸಂಜೆ ಆಗುತ್ತಿಲ್ಲದಂಗೆ ಸಹೋದರಿ ಫೈರೋಜಿ ಕರ್ಕೊಂಡು ಹೋದೆ, ತೋರಿಸ್ಕೊಂಡು ಬರೋಣ ಅಂತ ಹೋಗುವಾಗ ಅಲ್ಲಿ ನನಗೆ ದೇವರು ಅಲ್ಲಿ ನನಗೆ ಎಲ್ಲ ಚೆಕಪ್ಪಲ್ಲಿ ಕೊಟ್ಟಾಗ ನನಗೆ ಹೇಳಿದ್ರು, ನಿನಗೆ ಮೂತ್ರದಲ್ಲಿ ಇಂಪ್ಯಾಕ್ಷನ್ ಇದೆ, ನಿನಗೆ ಬ್ಲಡ್ಡಲ್ಲಿ ಇಂಪ್ಯಾಕ್ಷನ್ ಇದೆ, ಮತ್ತೆ ನಿನಗೆ ಇದು ಅಪೆಂಡಿಕ್ಸ್ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಕೇಳಿದೆ, ದೇವ್ರೇ ನಾನಂತೂ ಆಪ್ರೇಷನ್ ಮಾಡಿಸ್ಕೊಳ್ಳೋ ನನ್ನ ದೇಹ ಅಲ್ಲಪ್ಪ. ನಾನು ಯಾವತ್ತೂ ನಾನು ನಿನ್ನ ನಂಬಿದ್ದೀನಿ. ನನ್ನ ದೇಹದಲ್ಲಿ ಯಾವುದಿಲ್ಲ, ಎಲ್ಲದು ನಾರ್ಮಲ್ ರಿಪೋರ್ಟ್ ಬರುತ್ತಂತ ನಾನು ನಂಬಿ ಅಲ್ಲೇ ಪ್ರಾರ್ಥನೆ ಮಾಡಿದೆ. ನಾನು ಫೈರೋಸ್ ಪ್ರಾರ್ಥನೆ ಮಾಡಿದ್ವಿ ಅಲ್ಲೇ. ಆಮೇಲೆ ಅಲ್ಲಿ ನನಗೆ ಒಂದು ಡಾಕ್ಟ್ರು ಬಂದು ನೋಡಿದ್ರು, ಅಮ್ಮ ನಿನಗೆ ಅಪೆಂಡಿಕ್ಸ್ ಇದೆ, ನೋಡಬೇಕು ಮೆಡಿಸಿನಲ್ಲಿ ಗುಣ ಆಗುತ್ತೋ ಇಲ್ಲ, ನಿನಗೆ ಆಪ್ರೇಷನ್ ಮಾಡಬೇಕಂತ ಹೇಳಿ ಅವ್ರು ಹೋಗಿ ಒಂದು 10 ನಿಮಿಷದಲ್ಲಿ ದೊಡ್ಡ ಡಾಕ್ಟ್ರು ಬಂದರು. ಅವ್ರು ನೋಡುವಾಗ, ಅಮ್ಮ ನಿನಗೆ ಇಂಪ್ಯಾಕ್ಷನ್ ಆಗಿರೋದ್ರಿಂದ ನೋವಿದೆ, ನಿನಗೆ ಅಪೆಂಡಿಕ್ಸ್ ಇಲ್ಲ, ನೀನು ಈ ಮೆಡಿಸಿನ್ ಕೊಡುವಾಗ ಗುಣ ಆಗುತ್ತೆ ಅಂತ ಕೇಳುವಾಗ ದೇವರು ನನಗೆ ಅಲ್ಲಿಗೆ ಜಯ ಕೊಟ್ಟು ಆ ಸಮಯದಲ್ಲಿ ನನಗೆ ಅಲ್ಲಿ ಆರೋಗ್ಯ ಬಲವನ್ನು ಕೊಟ್ಟು ಎಲ್ಲ ರಿಪೋರ್ಟು ನಾರ್ಮಲ್ ಆಗಿ ಕೊಟ್ಟು ನನಗೆ ಸುರಕ್ಷವಾಗಿ ಕಾಪಾಡಿ ಕರ ತಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ದೇವ್ರ ನಮಕ್ಕೆ ಸ್ತೋತ್ರವಾಗಲಿ. ಹೋದ ವಾರದಲ್ಲಿದ್ದ ಕೂಡ ನನಗೆ ತುಂಬ ತಲೆ ಸುತ್ತು, ತುಂಬ BP ಇತ್ತು, BP ಲೋ ಆಗಿ ತುಂಬ ತಲೆ ಸುತ್ತಿತ್ತು. ಆಮೇಲೆ ನೋಡಿದ್ರೆ ಆಸ್ಪತ್ರೆಗೆ ಹೋದರೆ ತುಂಬ ಲೋ ಬಿ ಪಿ ಅಂತಾನೆ 2-3 ಆಸ್ಪತ್ರೆಗೆ ಹೋದ್ರೂ ಚೆನ್ನಾಗಾಗ್ತಾ ಇದ್ದಿಲ್ಲ. ಆಮೇಲೆ ಥೈರಾಯ್ಡು ಒಂದು ಸ್ವಲ್ಪ ನನಗೆ ನೋವಿರೋದ್ರಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು ತುಂಬ ಜಾಸ್ತಿ ಎಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟು ನನಗೆ ತುಂಬ ನೋವಾಗಿತ್ತು. ಆಮೇಲೆ ಚೆನ್ನಾಗೇ ಆಗ್ತಿದ್ದಿಲ್ಲ, ನನಗೆ ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಪಾಸ್ಟ್ರಿಗೆ ಫೋನ್ ಮಾಡಿ ಪಾಸ್ಟ್ರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ನೆನ್ನೆ ರಾತ್ರಿ ಹೋಗಿ ಪುನಃ BP ಚೆಕ್ ಮಾಡುವಾಗ 110 ಇತ್ತು. ದೇವರಿಗೆ ಸ್ತೋತ್ರ. ಇದುವರೆಲ್ಲ ನನ್ನ ಕಾಪಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ದೇವರ ನಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನಮ್ಮ ಮನೆಯವ್ರಿಗೆ ಕತ್ತತ್ರ ಗಂಟಂಗೆ ಇತ್ತು, ಅದು ಏನೇನೋ ಹೇಳಿ ಭಯ ಪಟ್ಟಿಸ್ತಿದ್ರು. ನನಗೆ ತುಂಬ ಭಯ ಆಗ್ತಿತ್ತು, ಅದು ಕರೆಕ್ಟನೂ ಇರಲಿಲ್ಲ. 3 ತಿಂಗಳಿಂದ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ, ದೇವರೇ ನಮ್ಮ ಗಂಡನಿಗೆ ಸಂಪೂರ್ಣವಾಗಿ ಆ ಬಿಡುಗಡೆ ಆಗಬೇಕಪ್ಪ, ನಾನು ಸಾಕ್ಷಿ ಹೇಳ್ತೀನಿ ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಪಾಸ್ಟ್ರ್ ಕೈಲಿ ಪ್ರಾರ್ಥನೆ ಮಾಡಿಸೋವಾಗ ದೇವ್ರ ನಾಮದಿಂದ ಅದು ಬಿಡುಗಡೆ ಆಯಿತು. ಸ್ವಾಮಿ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರೇ ನಿನಗೆ ಸ್ತೋತ್ರಪ್ಪ ತಂದೆ. ಕಳೆದ ತಿಂಗಳಿಂದ ಈ ತಿಂಗಳವರೆಗೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ, ಸುರಕ್ಷಿತವಾಗಿ ಕ್ಷೇಮವಾಗಿ ಆಪತ್ತು ಕೇಡುಗಳಿಂದ ತಪ್ಪಿಸಿದ್ದಾರೆ ದೇವರು. ಚಿಕ್ಕ ಸಾಕ್ಷಿ, ನನ್ನ ಮನೆಯಲ್ಲಿ ಒಂದು ಚಿಕ್ಕ ಘಟನೆ ನಡೆದಿತ್ತು. ನಾನು ವ್ಯಾಪಾರದ ಐಟಮ್ ತಂದು ಮನೆಯಲ್ಲಿ ಮಡಗಿದೆ. ನನ್ನ ಸ್ವಲ್ಪ ಚಿಕ್ಕ ಮಟ್ಟಿಗೆ ಕೆಲಸ ಇತ್ತು. ಹೋಗುವಾಗ ನಮ್ಮ ಮನೆಯವರು ಅದು ಎತ್ತಿ ಮಾರ್ಕೊ ಬಂದಿನೂ ಪುನಃ ಅದು ಎತ್ತಿ ಎಲ್ಲಿ ಮಡಗಿದ್ರು ಗೊತ್ತಿಲ್ಲ, ಅದು ಬ್ಯಾಗ್ ಸಮೇತನೇ ಕಳೆದೋಯ್ತು. ನಂದೆಲ್ಲ ಸಾಮಾನು ಒಳಗಡೆ ಇತ್ತು, ATM ಎಲ್ಲ ಅದೆಲ್ಲ ಹಂಗೆ ಹೋಯ್ತು. ದೇವರಿಗೆ ಪ್ರೇಯರ್ ಮಾಡಿದೆ, ದೇವರೇ ನನಗೆ ಇದ್ದಿದ್ದು ಬಿಸ್ನೆಸ್ ಮಾಡೋದು ಸಾಮಾನು ಅದು ಇಲ್ಲದ್ರೆ ನಾನು ಏನು ಬಿಸ್ನೆಸ್ ಮಾಡಲಿ ದೇವರೇ. ಮನೆಯಲ್ಲಿ ಗಂಡ ಇದ್ದರೂ ಕೂಡ ಇಲ್ಲದಾಗಿದ್ದಾನೆ, ಯಾವ ಕೆಲಸಕ್ಕೂ ಹೋಗಲ್ಲ, ಯಾವ ಬಿಸ್ನೆಸ್ಸು ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ತಿಂತಾನೆ. ಸ್ವಾಮಿ, ನೀನು ನನಗೆ ಸಹಾಯ ಮಾಡಿದ್ರೆ ನಾನು ವ್ಯಾಪಾರಕ್ಕೆ ಹೋಗ್ತೀನಪ್ಪ ಅಂತೇಳಿ ಪ್ರೇಯರ್ ಮಾಡಿದೆ. ದುಃಖಂದ ಮನೆಯಲ್ಲಿ ನನಗೆ ನೋಡೋರು ತುಂಬ ದುಃಖಪಟ್ಟು ನನಗಾಗಿ ಪ್ರೇಯರ್ ಮಾಡಿದ್ರು. ನಮ್ಮ ಅತ್ತೇನು ದೇವರಿಗೆ ಸ್ತೋತ್ರವಾಗಲಿ. ನಾನು ಅಂಗಡಿಯವರಿಗೆ ಫೋನ್ ಮಾಡಿದೆ, ನನ್ನ ಸಾಮಾನು ಕಳೆದೋಯ್ತು, ಕಳ್ತನ ಮಾಡ್ಕೊಳ್ತು ಅಂತ ಹೇಳುವಾಗ, ನನಗೆ ಹೆಲ್ಪ್ ಮಾಡ್ತೀರಾ, ಸ್ವಲ್ಪ ಸಾಮಾನು ಹೆಲ್ಪ್ ಮಾಡ್ತೀರಾ ಅಂತ ಹೇಳುವಾಗ, ಬನ್ನಿ ಕೊಡ್ತೀವಿ ಅಂತ ಹೇಳಿದ್ರು. ದೇವರಿಗೆ ಕೋಟಿ ಸ್ತೋತ್ರ. ನಾನು ವ್ಯಾಪಾರ ಮಾಡಿದ್ರೇ ನನ್ನ ಮನೆ ಜೀವನ ನಡೆಯೋದು, ಇಲ್ಲಾದರೆ ಇಲ್ಲ. ನೀವೆಲ್ಲರೂ ನನಗಾಗಿ ಪ್ರೇಯರ್ ಮಾಡಿ. ದೇವ್ರ ನಾಮಕ್ಕೆ ಸ್ತೋತ್ರ. ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರ ಆಗಲಿ. ಯೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತನಿಗೆ ನಿನ್ನನ್ನು ಸ್ತುತಿಪೆ. ಯೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತನಿಗೆ ನಿನ್ನನ್ನು ಸ್ತುತಿಪೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಗನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ. ಕಷ್ಟದಲ್ಲೂ ನಷ್ಟದಲ್ಲೂ ಮರಣದಲ್ಲಿಯೂ ಯೋಗನಂತೆ ಸ್ತುತಿಸುತ್ತಾ ಮಹಿಮೆ ಹಾಡುವೆ.
ನನ್ನೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತನಿಗೆ ನಿನ್ನನ್ನು ಸ್ತುತಿಪೆ. ಯೇಸುವೆ ನನ್ನ ಸೃಷ್ಟಿಕರ್ತನೇ, ಕಣ್ಣೀರಲು ಕರ್ತನಿಗೆ ನಿನ್ನನ್ನು ಸ್ತುತಿಪೆ. ಸ್ತೋತ್ರ, ದೇವ್ರ ನಾಮ ಸ್ತೋತ್ರ ಆಗಲಿ. ಕಳೆದ ತಿಂಗಳಿಂದ ಈ ತಿಂಗಳವರೆಗೂ ದೇವರು ಎಷ್ಟೋ ಬಲಹೀನತೆಗಳು, ಶತ್ರು ಒಂದು ಕಾರ್ಯ ಅಲ್ಲ, ಮಕ್ಕಳ ಮುಖಾಂತರವಾಗಿ, ನನ್ನ ಮುಖಾಂತರವಾಗಿ, ಮಗನ ಮುಖಾಂತರವಾಗಿ ಎಷ್ಟೋ ಶತ್ರು ಕಾರ್ಯ ತಂದು ಹಾಕ್ದ. ಮನೆಯೊಳಗೆ ಗಿಲಿಬಿಲಿ, ಚಂಚಲ, ಕಲಾವಾಣಿ, ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ ಮನೆಯೊಳಗೆ. ಆದರೂ ಕೂಡ ಜನರ ಕಣ್ಣು ಮುಂದೆ ಚೆನ್ನಾಗೇ ನಡೆಯೋದು ನಾವು. ಹಾಗಾಗಿ ದೇವ್ರ ಮುಂದೆ ನಾನು ಪ್ರೇಯರ್ ಮಾಡಿದೆ, ಸೇವಕರು ಕೂಡ ಪ್ರಾರ್ಥನೆ ಮಾಡಿದ್ರು ನಮ್ಮ ಕುಟುಂಬಗಾಗಿ. ದೇವರೇ, ಕುಟುಂಬಗಳನ್ನು ಕೂಡ ನಿನ್ನ ಪಾದ ಸಮ್ಮುಖದಲ್ಲಿ ನಾನು ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಎಷ್ಟೋ ಕಷ್ಟ ವೇದನೆಗಳಪ್ಪ ಮನಸ್ಸಲ್ಲೇ ಇಟ್ಟುಕೊಂಡು ನಾನು ನಿಮ್ಮ ಮುಂದೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ದೇವ್ರ ಮುಂದೆ ಹೇಳಿ ಪ್ರಾರ್ಥನೆ ಮಾಡಿದೆ. ಮತ್ತು ನನಗೂ ಕೂಡ 2 ಮಂಡಿ ಹಿಡ್ಕೊಳ್ಳೋ ಥರ ಎದ್ದೊಳಗೂ ಆಗಲ್ಲ, ಕೂರೋಕ್ಕೂ ಆಗಲ್ಲ, ಕಣ್ಣಲ್ಲಿ ನೀರು ಬಂದು ಬಿಡೋದು ಎದ್ದೊಳಕ್ಕೆ. ದೇವರೇ, ಇದು ಏನಿಲ್ಲಪ್ಪ, ನನಗೆ ಗೊತ್ತು ಸ್ವಾಮಿ, ಇದು ಶತ್ರುನ ಕಾರ್ಯ. ಇದು ನಾನು ಇವತ್ತಿಂದ ನಾನು ಒಂದು ಸಾಕ್ಷಿ ಮಗಳಾಗಿ ನಿನ್ನ ಸಮ್ಮುಖದಲ್ಲಿ ನಾನು ನಿಲ್ಲಿತೀನಿ ಸ್ವಾಮಿ. ಈ ಮಂಡಿ ನೋವು ನಾನು ತೆಗೆದುಹಾಕಿ ನನಗೆ ಬಿಡುಗಡೆ ಮಾಡಂತ ಹೇಳಿ ಕಣ್ಣೀರಿಂದ ಪ್ರೇಯರ್ ಮಾಡಿದೆ ಅಂಗಡಿಯಲ್ಲಿ ಕೂತ್ಕೊಂಡು. ದೇವರು ಹಾಗೆ ಒಂದು ಮಾತ್ರೆ ಮುಖಾಂತರ, ಇಂಜೆಕ್ಷನ್ ಮುಖಾಂತರವಾಗಿ ದೇವರು ನನ್ನನ್ನು ಬಿಡುಗಡೆ ಕೊಟ್ಟು ನನ್ನ ಆರೋಗ್ಯ ಕೊಟ್ಟದಂಗಾಗಿ ದೇವ್ರ ನಮ್ಮ ಸ್ತೋತ್ರ ಆಗಲಿ. ಆಮೇಲೆ ಸ್ತೋತ್ರ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮನೆಯವರು ಏಡಿಗೆ ಹೋಗುವಾಗ ನನಗೆ ಗೊತ್ತಿಲ್ಲ, ಅವರು ಸಂಜೆ ಬಂದು ನನಗೆ ಹೇಳಿದ್ರು, ನಾನು ಯಾವ ಕಡೆ ಹೋಗ್ತೀನೋ ಆ ಕಡೆ ಹಾವು ಕಾಣಿಸ್ತದೆ, ನಾನು ಯಾವ ಕಡೆ ಕಾಲು ಮಡಗ್ತೀನೋ ಅಡ್ಡಾಟನೇ ಹಾವು ಕಾಣ್ತದೆ ಅಂತ ಹೇಳುವಾಗ ನನಗೆ ಒಂಥರ ಭಯ. ಇದು ಯಾಕೆ ಹಿಂಗಂತ ಇದ್ದಾರೆ, ಮಗನೂ ಜೊತೆಯಲ್ಲೇ ಇರ್ತಾನಲ್ಲ ಏನಂತ ನಾನು ಪ್ರಾರ್ಥನೆ ಮಾಡಿದೆ. ದೇವರೇ, ಹಾವು ಅನ್ನೋದು ಶತ್ರುವಿನ ಕಾರ್ಯ, ಅದನ್ನು ನಿನ್ನ ನಾಮದಲ್ಲಿ ಜಜ್ಜು ಅಂತ ಹೇಳಿದ್ಯಪ್ಪ. ಅದು ರಕ್ಷಣೆ ಮಾರ್ಗದಲ್ಲಿ ಬಂದಿದೆಯಪ್ಪ. ಅವರ ಹೃದಯನ ನೀನೇ ಮುಟ್ಟಿ ಅವರನ್ನು ಕಾಪಾಡಬೇಕಂತ ನಾನು ಪ್ರಾರ್ಥನೆ ಮಾಡಿದೆ. ಅದರಿಂದ ತಪ್ಪಿ ಏಡಿ ಹಿಡ್ಕೊಬಂದು ಮನೆಯಲ್ಲಿ ಹೇಳುವಾಗ ನನಗೆ ದುಃಖ ಆಯಿತು. ಮಗುನು ಕರ್ಕೊ ಹೋಗ್ತಾನಲ್ಲ, ನಾನು ಏನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದೆ. ಅದರಿಂದ ಬಿಡುಗಡೆ ಆಯಿತು. ಮತ್ತು ಮೊನ್ನೆ 2 ದಿನ ಏಡಿಗೆ ಅಂತ ನಮ್ಮ ಅಳಿಯನ ಕರ್ಕೊ ಹೋಗುವಾಗ ಆ ಕೆಸರಲ್ಲಿ ಜಾರಿ 3-4 ಜಾಗ ಬಿದ್ದೋಗಿದ್ರಂತೆ. ಆಮೇಲೆ ಅವರು ಬಂದು ನನಗೆ ಸಂಜೆ ಹೇಳುವಾಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ, ಹೋಗುವಂಥ ಮಕ್ಕಳನ್ನು ನೀನೇ ಕಾಪಾಡಿ ಕರ್ಕೊ ಬಂದಿದ್ದಕ್ಕಾಗಿ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡುವಾಗ ಅಲ್ಲಿಂದಲೂ ಬಿಡುಗಡೆ ಸಿಕ್ಕಿದ್ದಕ್ಕಾಗಿ ದೇವ್ರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾಗ ಟೀ ಕುಡಿಯೋಕ್ಕಂತ ಹೋಗುವಾಗ ನನಗೆ ಗೊತ್ತಿಲ್ಲದೇನೆ ನಾನು ಕಾಲಿಟ್ಟು ಕೆಳಗಡೆ ಬಿದ್ದೆ. ನನ್ನ ಹೃದಯ, ದೇವರೇ, ನಾನು ಏನಾದೆ ನನಗೆ ಗೊತ್ತಿಲ್ಲ ಅಂತ ನಾನು ಮನಸ್ಸಲ್ಲಿ ಹೇಳುವಾಗ ನನ್ನ ಕಾಲಿಗೆ ಕಲ್ಲು ತಗಲದ ಹಾಗೆ ನನಗೆ ರೆಕ್ಕೆಯಲ್ಲಿ ಮುಚ್ಚಿ ಮರೆ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನನಗೆ ಯಾವ ನೋವು ಆಗಿಲ್ಲ. ನಾನು ಬಂದೆ, ಏನಾದರೂ ಆಗಿಬಿಟ್ಟಿದೆ ಏನೋ, ನಾನು ಪ್ರಾರ್ಥನೆ ಹೆಂಗೆ ಹೋಗಲಿ ಅಂತ ನಾನು ಕಾಲೆಲ್ಲ ನೋಡಿದೆ, ಏನೂ ಆಗಿಲ್ಲ. ಸ್ನಾನ ಮಾಡಿ ಬರುವಾಗ ನನಗೆ ದೇವರು ಬಿಡುಗಡೆ ಕೊಟ್ಟರು. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯವನು, ದೇವರು ದೊಡ್ಡವನು, ಅವನು ಜೀವಂತವಾಗಿ ಇದುವರೆಗೂ ನಮ್ಮ ಸಂಗಡ ಇದ್ದಾನೆ. ದೇವರಿಗೆ ಎಷ್ಟು ಸ್ತೋತ್ರ ಸಾಲಿಸಿದರೂ ಕಮ್ಮಿನೇ. ಈ ಲೋಕ ಜೀವಿತಮೇ ಬಹು ಶೋಧನೆ ಬಂದಿರಲು ಶೋಕಸದೆ ಎದೆಗೊಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ಈ ಲೋಕ ಜೀವಿತಮೇ ಬಹು ಶೋಧನೆ ಬಂದಿರಲು ಶೋಕಸದೆ ನಾ ಎದೆಗೊಂದದೆ ಜಯಶಾಲಿಯಾದೇನಲ್ಲ, ನಾ ಜಯಶಾಲಿಯಾದೇನಲ್ಲ. ನನ್ನ ಮೇಲೆ ನನ್ನ ಬಹನು ಇಲ್ಲ, ಸೈತಾನ ತಂತ್ರಕ್ಕೆ ವಿಜಯೂ ಇಲ್ಲ. ನನ್ನ ಮೇಲೆ ನನ್ನ ಬಹನು ಇಲ್ಲ, ಸೈತಾನ
ತಂದಾಕಿ ನಮ್ಮ ಕುಟುಂಬ ಒಂದು ನೋಡಿದರೆ ಒಂದು ಜಾಗ ಇದೆಯೋ ಅಂತ ಕಾಣುತ್ತೆ. ಆದರೆ ನಮ್ಮ ಕುಟುಂಬದ ಮನಸ್ಸೇ ಬೇರೆ ಬೇರೆ ಮಾಡಿರುವ ಆ ಶತ್ರುನ ಜಯಿಸಿ ನಿಲ್ಲುವಷ್ಟು ಶಕ್ತಿ ನಾನು ಬೆಳಗಿನ ಪ್ರಾರ್ಥನೆಯಲ್ಲಿ ಬರುತ್ತಿರೋದು, ಅದು ನನಗೆ ಜಯ ಕೊಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅದು ಬಲೆ ಹಾಕಿರೋದು, ಅವನು ಬಾಣ ಹಾಕಿರುವ ಬಲೆಗಳನ್ನು ಮುರಿತಿದ್ದಾನೆ ದೇವರು. ಅದು ನನಗೆ ಗೊತ್ತು, ನನಗೆ ತಿಳಿಸಿಪಡಿಸಿದ್ದಾನೆ. ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಯಾವ ರೀತಿಯಿಂದ ನಮ್ಮ ಕುಟುಂಬಗಳನ್ನು ಚದುರಿಸಿದಾನೋ ಆ ತಲೆಗಳು ಜಜ್ಜಲ್ಪಡುತ್ತದೆ ಅಂತ ನಾನು ನಂಬುತ್ತಿದ್ದೇನೆ. ನನಗೆ ನಂಬಿಕೆಯಿಂದಲೇ ನಾನು ಬೆಳಗಿನ ಜಾವನ ಪ್ರಾರ್ಥನೆಯಲ್ಲಿ ಬರ್ತೀನಿ. ಆದರೆ ದೇವರು ನಿನ್ನಿಂದನೇ ಎಲ್ಲ ಆಗುವುದು, ಇನ್ಯಾವ ದೇವರು ಇಲ್ಲ ಅಂತಲೇ ನಾನು ನಂಬಿ ಬರ್ತಿರೋದು. ದೇವರಿಗೆ ಕೋಟ್ಯಾನ್ ಕೋಟಿ ಸ್ತೋತ್ರ ಸಲ್ಲಿಸುತ್ತೆ. ಈ ಊರಿನ ಮೇಲೆ, ಸಭೆಗಳ ಮೇಲೆ, ನಮ್ಮ ಮೇಲೆ ಹಾಕಿದಿರುವ ಎಲ್ಲ ಆ ಬಾಣಗಳನ್ನು ಮುರಿಯುತ್ತಿದೆಯಾ ಅಂತ ನಾವು ನಂಬುತ್ತೇವಪ್ಪ. ದೇವರಿಗೆ ಸ್ತೋತ್ರ. ಈ ಸಾಕ್ಷಿ, ಚಿಕ್ಕ ಸಾಕ್ಷಿ ಮುಗಿಸ್ತೇನೆ. आचो देव तू कवड़ा मोटो येसु तू तारसरी को कोई चेनी बा येसु बा तारसरी को कोई चेनी बा कत्रा आचो देव तू कवड़ा मोटो येसु तू तारसरी को कोई चेनी बा येसु बा तारसरी को ಕಳೆದ ತಿಂಗಳಲ್ಲಿ ನನಗೆ ತುಂಬ ಶೋಧನೆ ಇತ್ತು, ಹಾಗೆ ಮಂಡಿ ನೋವು, ಸೊಂಟ ನೋವು ತುಂಬ ಇತ್ತು. ನಾನು ಪ್ರೇರಣೆ ಬಿಟ್ಟು 3 ವಾರ ನಾನು ಬೆಂಗಳೂರಿಗೆ ಹೋಗಿದ್ದೆ. ಆದರೆ ದೇವರು ಹೇಳ್ತಾರೆ, ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನೇ ದೊಡ್ಡ ದೇವರು, ಪರಮವಿದ್ದು ನಾನಾಗಿದೆಯಾ, ನನ್ನ ಮೇಲೆ ನಿನಗೆ ನಂಬಿಕೆ ಇಡು, ನೀನು ಏಕೆ ಓಡುತ್ತೀಯ ಅಂತ ಹೇಳ್ತಾ. ಆದರೂ ನಾವು ದೇವರ ಮಾತನ್ನು ಮೀರಿ ಓಡುತ್ತೀವಿ, ಅದು ನಾವು ಮಾಡುವ ತಪ್ಪುಗಳು. ಆದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. 4 ಸರಿ ಹೋದರೂ ನನಗೆ ಬಿಡುಗಡೆ ಕೊಡಲಿಲ್ಲಲ್ಲ, ಏನು ಶೋಧನೆ ಇದು, ನಾನು ಪ್ರೇಯರ್ ಬಿಟ್ಟು ನೋದಲ್ಲ, ನಾನು ಮಾಡಿದ ಭಾಳ ದೊಡ್ಡ ತಪ್ಪು ಅಂತ ಹೇಳಿ ಮನೆಯಲ್ಲೂ ಪ್ರೇಯರ್ ಮಾಡಿದೆ. ಹಾಗೆ ಕಳೆದ ವಾರದಲ್ಲಿ ಪಾಸ್ಟ್ರು ಪ್ರೇಯರ್ ಮಾಡಿದರು. ಯಾರಿಗೆಲ್ಲ ಮಂಡಿ ನೋವಿದೆಯೋ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ. ಆ ಸಮಯದಲ್ಲಿ ನನಗೆ ಮೈಯಲ್ಲಿ ಹಂಗೆ ಬೆಂಕಿ ಬಂದಂಗೆ ಆಯಿತು. ಇಡೀ ದೇಹದ ನೋವು ಹೇಗೆ ಹಂಗೆ ಗಾಳಿ ಹಾಗೆ ತೇಲ್ಕೊಂಡು ಹೋದಂಗೆ ಆಯಿತು. ನನಗೆ ಎಷ್ಟು ಸಮಾಧಾನ ಆಯಿತು ಅಂದರೆ, ನಾನು 6 ತಿಂಗಳಾಯ್ತು ನಾನು ಮಂಡಿ ಹಾಕಿ ನಾನು ಪ್ರಾರ್ಥನೆ ಮಾಡಿದ್ರೆ ನಾನು ಮಂಡಿ ಕಾಲು ಹಾಕ್ತಾನೆ ಇದ್ದಿಲ್ಲ, ಅಷ್ಟು ನೋವಿತ್ತು. ದೇವ್ರು ನನಗೆ ಬಿಡುಗಡೆ ಕೊಟ್ಟಿದ್ದಾಕಿಗಾಗಿ ಕೋಟಿ ಕೋಟಿ ಸ್ತೋತ್ರ ಮಾಡ್ತಿದ್ದೀವಿ. ಚಿಕ್ಕ ಸಾಕ್ಷಿ ನಾನು ಹೇಳಿ ಮಾತಾಡ್ಬಾರ್ದು, ಯಾರು ಮಾತಾಡ್ಬಾರ್ದು. ಪ್ರಭು ತೇರಾ ಲವ್ ಬಡಾ ಕಿಮ್ತಿ तूने ओ लव में ताकत है सारे दुनिया को बचाया है तूने ओ लव में ताकत है सारे दुनिया को बचाया है कभी तूने किसी से भी कुछ पावा कभी तूने किसी से भी कुछ चाहा कभी तूने किसी से भी कुछ चाहा कभी तूने किसी से भी कुछ पावा तेरा लोग में आया है सारे दुनिया को बचाया ದೇವರೇ ನಿನಗೆ ಮಹಿಮೆ ರಾಜ. ಅಪ್ಪ, ಕಳೆದಿದ್ದ ವಾರದಲ್ಲಿ ನನ್ನ ತಂಗಿ ಆಸ್ಪತ್ರೆದಲ್ಲಿ ಇದ್ದಾವೆ ಅಂತ ನಾನು ಭಾಳ ಗೋಳಾಡಿದೆ ದೇವರೇ. ನನಗೇನು ಒಂದು ಮಾತು ಹಾಡಿಲ್ಲ ಅಂತ ನಾನು ಗೋಳಾಡಿದೆ ದೇವರೇ. ಅಪ್ಪ, ನೀನು ಒಳ್ಳೆ ಕುರ್ಬನು ದೇವರೇ. ಯಾರೂ ಇಲ್ಲ ಅಂತ ನಾನು ಪ್ರೇಯರ್ ಮಾಡಿದೆ ದೇವರೇ. ಮನೆಯಲ್ಲಿ ಬಾಗ್ಲ ಹಾಕಿ ದೇವರೇ, ನನ್ನ ಜೊತೆ ನೀನಿರುವಾಗ ನನ್ನನ್ನು ಭಯವಿಲ್ಲ ದೇವರೇ. ಎಲ್ಲ ರಿಪೋರ್ಟು ನಾರ್ಮಲ್ ಬರೋಂಗೆ ನಾನು ಪ್ರೇಯರ್ ಮಾಡ್ದೆ ದೇವರೇ. 3 ಸತಿನೂ ಮೊಣಕಾಲಾಗಿ ಪ್ರೇಯರ್ ಮಾಡಿದೆ. ಅಪ್ಪ, ನಮ್ಮನ್ನಂತ ತಾಯಿಯು ತಂದೆ ನೀನಾಗಿರುವಾಗ, ನನ್ನ ಬಲವು ನೀನಾಗಿರುವಾಗ, ನನ್ನ ಕೋಟೆಯು ನೀನಾಗಿರುವಾಗ,
ಅಪ್ಪ ನೀನು ದುರ್ಗವಾಗಿ ನೀನು ಬಂಡೆಯಾಗಿ ಮಾರ್ಪಡಿಸಿದೇವರೇ. ಅಪ್ಪ ನಿನಗೆ ಮಹಿಮೆಲಾಗಿ ಆ ಮಗಳು ನಿನ್ನ ಮಗಳಾಗಿ ಮಾರ್ಪಡಿಸುವಾಗ ದೇವರೇ ನಾನು ಒಂದೇ ಪ್ರೇಯರ್ ಮಾಡ್ತಾ ದೇವರೇ, ಆ ಮಗಳಿಗೆ ಯಾವ ಕೊರತೆ ಬರದಂತೆ ಅಜ್ಜ ಡಾಕ್ಟರ್ ನೀನು ವೈದ್ಯನು ನೀನಾಗಿ ಮಾರ್ಪಡಿಸುವಾಗ ನೀನು ಗುಣಪಡಿಸುವಂತ ನನ್ನನ್ನು ಭರವಸೆ ಇಡುವಾಗ ನಾನು ಕೇಳಿಕೊಂಡೆ ದೇವರೇ. ಹಾಗೆ ಮಾಡಿದ ಹಾಗೆ ಸ್ತೋತ್ರ ದೇವರೇ. ಹಾಗೆ ರಾಜ ನಾನು ಒಂದು ತಿಂಗಳಿಂದ ಹಾಸಿಗೆ ಮೇಲಿಂದ ಎದ್ದಳಕ್ಕೆ ಆಗ್ತಿದ್ದಿಲ್ಲ ದೇವರೇ. ಅಪ್ಪ ಒಂದು ಡಾಕ್ಟರ್ ಹೋಗದಂತೆ ರಾಜ ಯಾವ ದುಷ್ಟರ ಕಣ್ಣು ನನ್ನ ಮೇಲೆ ಬಿದ್ದಿದ್ರು ಅಪ್ಪ ನೀನು ಜಯ ಕೊಡುವ ದೇವರು, ನೀನಿರುವಾಗ ನನ್ನನ್ನು ಭಯವಿಲ್ಲ ದೇವರೇ. ಎಲ್ಲ ತಂತ್ರಗಳನ್ನು ಎಲ್ಲ ದುಷ್ಟ ಶಕ್ತಿಗಳನ್ನು ಎಲ್ಲ ಕಾರ್ಯದಲ್ಲಿ ನೀನು ನನ್ನನ್ನು ಜಯವಾಗಿ ನನ್ನನ್ನು ನಿಲ್ಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇಲ್ಲಿ ಬಂದಿದ್ದು ನಿನ್ನ ಪ್ರಸನ್ನತೆ ನನ್ನನ್ನು ಇಳಿದು ಬಂದು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ನನಗೆ ವಂದನೆ ರಾಜ. ಆಮೆನ್. ದೇವರ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಹೋದ ತಿಂಗಳಿಂದ ಈ ತಿಂಗಳವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ. ನಮ್ಮ ಅಪ್ಪಾಜಿ ಕುಡ್ಕೊಂಡು ತುಂಬ ವೀಕ್ ಆಗಿಬಿಟ್ಟಿದ್ರು. ಅವ್ರಿಗೆ ಬೇರೆ ಎದೆ ಭಾಗನೇ ನೋವು ಕುಡ್ಕೊಂಡು ವಾಂತಿ ಮಾಡಿಕೊಂಡು ಎದೆ ಭಾಗನೇ ನೋವು ಅಂತ ಹೇಳೋದು. ಯಾರೂ ಸಪೋರ್ಟ್ ಇಲ್ಲ, ಮಗ ಸಪೋರ್ಟ್ ಇಲ್ಲ, ಮಕ್ಕಳು ಸಪೋರ್ಟ್ ಇಲ್ಲ. ಅವ್ರ ಗಂಡ ಹೆಂಡ್ತಿ ಇಬ್ಬರೇ, ಅವರಿಬ್ಬರು ಕಷ್ಟನೋ ದುಃಖನೋ ಏನೋ ಅಂತ ಅವರೇ 10 ವರ್ಷ 15 ವರ್ಷ ಆಯಿತು. ಅವ್ರ ಮಕ್ಕಳು ಅವ್ರ ಮಗ ಬಿಟ್ಟು ಏನು ಸಹಾಯ ಮಾಡೋದಿಲ್ಲ. ಆ ಮಗನಿಗೂ ಏನೋ ಅಂತ ಕರ್ಕೊಂಡೋಗಿ ಬೆಂಗಳೂರು ಹೋಗಿ ಬಿಟ್ಬಿಟ್ರು. ನಮ್ಮ ಅಪ್ಪಾಜಿಗೆ ಯಾರೂ ಸಪೋರ್ಟ್ ಇಲ್ಲ ಅಂತ ಕಣ್ಣೀರು ಹಾಕಿ ಪ್ರಾರ್ಥಿಸಿದೆ. ದೇವರೇ ನಮ್ಮ ಅಪ್ಪಾಜಿ ಕುಡಿತಾವ್ರೆ, ಅವ್ರಿಗೆ ಏನು ಬಲಹೀನತೆ ಕಾಣಬಾರ್ದಂತ ಕಣ್ಣೀರು ಹಾಕಿ ಪ್ರಾರ್ಥಿಸಿದೆ. ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ, ಅವ್ರಿಗೆ ಡಾಕ್ಟ್ರು ಆಸ್ಪತ್ರೆ ತೋರಿಸೋರು ಯಾರಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿ ಪ್ರಾರ್ಥಿಸಿದೆ. ಅವ್ರ ಜೊತೆಗಾದ್ರು ನನ್ನ ರಿಕ್ವೆಸ್ಟ್ ಇದೆ, ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ದೇವರೇ ನಮ್ಮ ಅಣ್ಣನಿಗೆ ಅವರು ತುಂಬ ವೀಕ್ ಆಗಿಬಿಟ್ಟಿದ್ದಾನೆ, ನೋಡೋಕ್ಕೇ ಆಗಲ್ಲ. ಅವ್ರಿಗೋಸ್ಕರ ಪ್ರೇಯರ್ ಮಾಡಿ ಸಭೆ ಎಲ್ಲ ಮಕ್ಕಳು ನಮ್ಮ ಅಣ್ಣಗೋಸ್ಕರ ಪ್ರೇಯರ್ ಮಾಡಿ ಊರು ಬಿಟ್ಟು ಹೋಗಿ ಅವನು ತುಂಬ ಗೋಳಾಡ್ತವನೆ. ಅವನಿಗೋಸ್ಕರ ನೀ ಸಭೆ ಮಕ್ಕಳಿಗಾಗಿ ನಾನು ಬೇಡ್ತಾ ಇದ್ದೀನಿ. ಅವನು ತುಂಬ ವೀಕಾಗಿ ಏನೋ ಒಣಗೋಗೋದು ಗ್ಯಾಂಡಿಸ್ ಅಂತ ಹೇಳಿ ಬಂದೈತೆ. ನಮ್ಮ ಅಣ್ಣನ ಜೊತೆ ಗಾರಗೀರಿ ನೀವು ಎಲ್ಲರೂ ಪ್ರಾರ್ಥಿಸ್ರಿ. ನಮ್ಮ ಅಣ್ಣ ಅವನು ಒಬ್ಬ ನಮ್ಮ ಊರಿಗೆ ಬರಬೇಕು, ಮತ್ತು ಅವನು ಇಲ್ಲಿ ಬಂದು ಸಾಕ್ಷಿ ಮಗನಾಗಿ ನಿಂತ್ಕೋಬೇಕು. ನೀವು ಪ್ರಾರ್ಥಿಸ್ಬೇಕು ಅವ್ರಿಗೋಸ್ಕರ. ನಾವು ಅದೇ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದೇವ್ರ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಬರುಳಾದ ಬದುಕು ಬಾಳೆಲ್ಲ ಇರುಳು ಹುಡುಕಿದೆ ದೇವಾ ನಿನ್ನನ್ನು ತಂದೆ, ಹುಡುಕಿದೆ ದೇವಾ ನಿನ್ನನ್ನು ತಂದೆ. ದೇವ್ರಿಗೆ ಸ್ತೋತ್ರವಾಗಲಿ ಕರ್ತಾನೆ. ಅಪ್ಪ ನಮ್ಮ ಏರೆ ಕಡೆ ತಂದೆ ಕುಡುಕರು ಯಾರು ಬಂದರೆ ಸಾಕು ಆ ಏರೆ ಫುಲ್ ಹಾಕಿದ ಪಕ್ಕ ಎರಡು ಮನೆಯರಿದ್ದಾರೆ, ತುಂಬ ಕುಡುಕರು. ಬರೀ ಶಾಪಗಳು ಪಾಪಗಳು ಬರೇ ಮಾತಾಡ್ತಿದ್ರು. ಯಾವಾಗ ನೋಡಿದ್ರು ಜಗಳ, ನೆಮ್ಮದಿ ಇಲ್ಲ, ಬರೇ ಕೆಟ್ಟ ಮಾತುಗಳು ಮಾತಾಡ್ತಿದ್ದಾರೆ. ಹಾಗೂ ನಮ್ಮ ಸಣ್ಣ ಮಗನ ಸೊಸೆ ಬಾಣತಿಗೆ ಕರ್ಕೊಂಬಂದಿದ್ದೆ, 2 ತಿಂಗಳು ಆರೋಗ್ಯ ಮಾಡಿದೆ. ಆದರೂ ನನ್ನ ಮಗ ಸಣ್ಣ ಮಗ ಬಂದ, ಅವನು ಸ್ವಲ್ಪ ಬೀರು ಎಲ್ಲ ಕುಡಿತಿದ್ದ. ಅವನು ಸಿದ್ದಿಕ್ಕಿದ್ದಂಗೆ ದಿಢೀರಂಗೆ ಜಗಳಾಗಿ ಸ್ವಲ್ಪ ಸೊಸೆ ಕೈಗೊಡ್ತಾ ಬಿದ್ದು ರಕ್ತ ಚಿಲ್ಲೆ ಬಿಲ್ಲೆ ಆಗಿಬಿಡ್ತು. ಏನೋ ಡೇಂಜರ್ ಆಗಿಬಿಡ್ತು ಅಂತೇಳಿ ತುಂಬ ಅನ್ವೇಷ ಮಾಡಿ ಪ್ರಾರ್ಥನೆ ಮಾಡಿದೆ. ದೇವ್ರಿಗೆ ಬಿಡುಗಡೆ ಕೊಟ್ಟ. ಏನು ಪ್ರಾಬ್ಲಮ್ ಏನೂ ಆಗಿಲ್ಲ. ಆದರೂ ನಮ್ಮ ಮೈದ್ನರು ಮತ್ತು ನಮ್ಮ ಸಣ್ಣ ಮಗಳು, ನನ್ನ ಅಳಿಯ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದರು. ಆದರೂ ಚರ್ಚಿಗೆ ನಡ್ಕೊಳ್ಳೋದು ಅವ್ರಿಗೆ ಯಾರಿಗೂ ಆಗೋದಿಲ್ಲ. ಬರೀ ಹೊಟ್ಟೆ ಕಿಚ್ಚು ಶೋಧನೆಗಳು. ನಮಗೆ ನಮ್ಮ ಮಕ್ಕಳಿಗೆ ಚಾಡಿ ಆಳಿ ನಮ್ಮನ್ನು ಆಗ್ಲಿಸೋಕ್ಕೆ ನೋಡಿದರು. ಆದರೆ ದೇವರು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ನಾರ್ಮಲಾಗಿ ತಾಯಿ ಮಕ್ಕಳಿಗೆ ಒಂದು ಮಾಡಿದಕ್ಕಾಗಿ ದೇವ್ರಿಗೆ ಕೋಟಿ ಸ್ತೋತ್ರ. ನಾನು ದೇವರ ಆತ್ಮಕ್ಕೆ ಸ್ತೋತ್ರ ಹೇಳ್ತೀನಿ. ನಮ್ಮ ದೊಡ್ಡಮ್ಮನಿಗೆ ಹುಷಾರಿರಲಿಲ್ಲ. 1.5 ವರ್ಷದ ಮುಂಚೆನೇ ಅವರಿಗೆ ಕ್ಯಾನ್ಸರ್ ಇತ್ತು. ಅವರಿಗೆ 3 ಮಕ್ಕಳಿದ್ದಾರೆ, ಯಾರೂ ನೋಡಲ್ಲ. ಅವ್ರು ನನಗೆ ಹೇಳಿದಾಗ ನಾನು ಪ್ರೇಯರ್ ಮಾಡಿದೆ. ಮತ್ತು ನನ್ನದು ಒಂದು ಫ್ರೆಂಡ್ ಮೂಲಕವಾಗಿ ದೇವರು ಅವರಿಗೆ 50,000 ಒದಗಿಸಿ ಕೊಟ್ಟರು. ಅದರಿಂದ ಅವರು ಟ್ರೀಟ್ಮೆಂಟ್ ಮಾಡ್ತಾ ಬಂದರು. ಒಂದಿನ ನಾವು ಅವ್ರ ಮನೆಗೆ ಹೋಗಿದ್ವಿ. ಆವಾಗ ನಾವೆಲ್ಲರೂ ಸೇರಿಕೊಂಡು ನಾವು ಪ್ರೇಯರ್ ಮಾಡಿದ್ವಿ. ಅವರಿಗೆ ತುಂಬ ಮೈಯಲ್ಲೆಲ್ಲ ಅದ್ರ
ಪೇರ್ ಬಂದಿತ್ತು. ನಾನು ಇವಾಗ ದೇವ್ರಿಗೆ ಸ್ತೋತ್ರ, ಆವಾಗಲೇ ದೇವರು ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಮೊನ್ನೆ ಹೋದ ತಿಂಗಳು ಅವ್ರು ವಾಪಸ್ ತುಂಬ ಸೀರಿಯಸ್ ಆಗಿಬಿಟ್ಟು ಸಾಯೋ ಥರ ಆಗಿಬಿಟ್ರು. ಮತ್ತು ನಮ್ಮ ಮಗಳು ಫೋನ್ ಮಾಡಿದ್ರು, ನಾವು ನಮ್ಮ ನೆಂಟರೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದಕ್ಕೆ ಮುಂಚೆ ಮನೇಲಿಯೂ ನಾವು ಪ್ರಾರ್ಥನೆ ಮಾಡಿದ್ವಿ, ಮತ್ತು ಪಾಸ್ಟರಿಗೆ ಕೂಡ ಫೋನ್ ಮಾಡಿ ಹೇಳಿದ್ವಿ ಪ್ರೇಯರ್ ಮಾಡಿ ಅಂತ. ಪ್ರಾರ್ಥನೆ ಮಾಡಿ ಹೋದರೆ ದೇವ್ರಿಗೆ ಸ್ತೋತ್ರ, ಅಲ್ಲಿ ಹಾಸ್ಪಿಟ್ಲ್ ಹೋದರೆ ಅದು ಎದ್ಕೊಂಡು ಕೂತ್ಕೊಂಡಿದೆ, ಚೆನ್ನಾಗಿ ಮಾತಾಡ್ತಿದೆ. ಮತ್ತು CT ಸ್ಕ್ಯಾನ್ ಎಲ್ಲ ಮಾಡಿದರೆ, ಎಲ್ಲ ರಿಪೋರ್ಟೆಲ್ಲ ಮಾಡಿದರೆ ಕ್ಯಾನ್ಸರ್ ಕೂಡ ಇಲ್ಲ. ದೇವ್ರಿಗೆ ಮಹಿಮೆ. ಅದು 2 ವರ್ಷ ಮುಂಚೆನೇ ಅದು ಸಾಯೋ ಥರ ಇತ್ತು. ಕ್ಯಾನ್ಸರ್ ಇದೆ ಅಂತ ಕೂಡ ಬೆಂಗಳೂರೆಲ್ಲ ಹೋಗಿ ಬಂದು ಎಲ್ಲ ರಿಪೋರ್ಟ್ ಎಲ್ಲ ಇತ್ತು. ಅದೆಲ್ಲ ಯಾವುದೂ ಇಲ್ಲದೆ ಇವಾಗೆಲ್ಲ ನಾರ್ಮಲ್ ಆಗಿದೆ. ಅದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೇನೆ, ಪವಿತ್ರ ಆತ್ಮಕ್ಕೆ ಕೂಡ ಸ್ತೋತ್ರ ಮಾಡ್ತೇನೆ. ಅವರು ಸಾಕ್ಷ್ಯ ಕೊಡೋಕ್ಕೆ ನಾನು ಕರ್ಕೊಂಡು ಬರ್ತಾರೆ, ಅದಕ್ಕಾಗಿ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3 ತಿಂಗಳಾಯ್ತು ನಮ್ಮ ಅಣ್ಣನ ಮಗಳು ಇಲ್ಲಿಗೆ ಬಂದು ಗಂಡ ಬಿಟ್ಟು ಹೋಗಿ ಹೊಡೆದು ಕಳಿಸಿದ್ದ. ಬೆಂಗಳೂರಲ್ಲಿದ್ದ ಅವಳು ಇಲ್ಲಿಗೆ ಡೈರೆಕ್ಟ್ರಾಗಿ ನನ್ನ ಹತ್ರ ಬಂದಿದ್ಲು. ನಾನು ಅಯ್ಯರ ಹತ್ರ ಕರ್ಕೊಂಡೋಗಿ, ಅಯ್ಯರೇ ಅವಳ ಗಂಡ ಈ ಥರ ಮಾಡ್ತಿದ್ದಾನೆ, 3 ಮಕ್ಕಳಿದ್ದಾವೆ, ಒಬ್ಬಳು 9ನೇ ಕ್ಲಾಸು, ಒಬ್ಬಳು 7ನೇ ಕ್ಲಾಸು, ಒಬ್ಬ ಚಿಕ್ಕವನಿದ್ದಾನ 4ನೇ ಕ್ಲಾಸು. ಅವಳ ಗತಿ ಹಂಗೆ, ಅವಳ ಗಂಡ ಹೊಡೆದು ಕಳಿಸ್ಬಿಟ್ಟಿದ್ದಾನೆ, ಏನು ಮಾಡ್ಬೇಕು ಅಯ್ಯರೇ ಅಂತ ನಾನು ಅಯ್ಯರನ್ನೇ ಕೇಳಿದ್ರೆ, ಅಯ್ಯರು ಏನಂದರು, ದಿನಗಾಲ ಪ್ರೇಯರ್ ಮಾಡಮ್ಮ, ಇನ್ನೂ ಒಂದು 3 ತಿಂಗಳಲ್ಲಿ ನಿನ್ನ ಗಂಡ ನಿನ್ನ ಹತ್ರನೇ ಬಂದು ಕರ್ಕೊಂಡು ಹೋಗ್ತಾನಂತೆ ಹೇಳ್ದಂಗೆ ಮೊನ್ನೆ ಊರಿಗೆ ಹೋದರೆ ಅವನೇ ಬಂದು ಕರ್ಕೊಂಡು ಹೋಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ತಿಂಗಳ ಮುಂಚೆ ಪಾಸ್ಟರ್ ಮುಖಾಂತರವಾಗಿ ಮಾತಾಡಬಾರ್ದು. 2 ತಿಂಗಳ ಮುಂಚೆ ಪಾಸ್ಟರ್ ಮುಖಾಂತರವಾಗಿ ಮಾತಾಡಿದ್ರು ನಮ್ಮ ಅಳಿಮಯ್ಯಾಗೆ. ಈ 2 ತಿಂಗಳು ಹೋಗೋ ಗಂಟ 1 ರೂಪಾಯಿನೂ ಬಂಡವಾಳ ಹಾಕಿ ವ್ಯಾಪಾರ ಮಾಡಬಾರ್ದು, ನೀನು ಯಾವ ಕಡೆ ಹೋಗಬಾರ್ದು ಅಂತ ಹೇಳಿ ಪಾಸ್ಟರ್ ಮುಖಾಂತರವಾಗಿ ಮಾತಾಡುವಾಗ ನನಗೆ ತುಂಬ ಹೆದರಿಕೆ ಆಗಿತ್ತು. ಅವ್ರು ಗಾಡಿ ಎತ್ಕೊಂಡು ಯಾವ್ಯಾವ ಕಡೆ ಹೋಗ್ತಾ ಇದ್ರೆ ನನಗೆ ಹೆದರಿಕೆ ಆಗ್ತಾಯಿತ್ತು, ಈ ಕಡೆ ಆ ಕಡೆ ಹೋಗ್ತಾ ಇದ್ರೇ ಹೆದರಿಕೆ ಆಗ್ತಾಯಿತ್ತು. ಒನ್ ಟೈಮ್ ಯಾಕೋ ಬಾತ್ರೂಮ್ ಏನೋ ಯಾವ ಕಡೆನೋ ಹೋಗಿ ನೀರಿನಲ್ಲಿ ಬಿದ್ದು ಹೋಗಿ ಒಂಥರ ಜೀವ ಗಾಬರಿಯಾಗಿ ಬಂದು ಮನಿಕೊಂಡು ಬಿಟ್ಟರೆ ನನಗೆ ತುಂಬ ಹೆದರಿಕೆ ಆಗಿ ಪಾಸ್ಟರ್ ಕೈಯಿಂದ ಕಲಾ ಸಿಸ್ಟರ್ಗೆ ಹೇಳಿ ಪಾಸ್ಟರ್ ಕೈಯಿಂದ ಪ್ರೇಯರ್ ಮಾಡಿಸಿ ಯಾವ ತೊಂದರೆ ಇಲ್ಲ, 2 ತಿಂಗಳಿಂದ ಕಾಲಿಗೆ ಕಲ್ಲು ತಗಲದಂತೆ ಕಾಯ್ದು ಕಾಪಾಡಿದಾಗಿ ನಮಗೆ ಕೊಟ್ಟಿಸ್ತಾರೆ. ಚಿಕ್ಕ ಸಾಕ್ಷಿ, ನನ್ನ ಸಣ್ಣ ಮಗಳು ಊರಿಂದ ಬರಬೇಕಾದ್ರೆ ರಾತ್ರಿ ಟೈಮು ಅವರು ಬರೋ ದಾರಿಯಲ್ಲಿ ಬಿದ್ದೋಗಿ ಹಂಸ ಕಾಣಿಸಿಲ್ಲ, ಅದು ಬಿದ್ದೋಗಿ ದೊಡ್ಡ ಗಂಡನ ಥರದು ಅದು ಚಿಕ್ಕದಾಗಿ ದೇವರು ತಪ್ಪಿಸ್ಕೊಟ್ಟಿದ್ದಾರೆ. ದೇವ್ರು ನಮ್ಮ ಕೋಟಿ ಕೋಟಿ ಸ್ತೋತ್ರ ಆಗಲಿ. ಮುಗೀತು, ಮಾತಾಡಬೇಡಿ. ಹೃದಯದಲ್ಲಿ ಯೇಸು ಬೆಳಕಾಗಿ ನಿಂತಿಹರು, ಅಂಧಕಾರವು ಮರೆಯಾಗಿತು, ಅಂಧಕಾರವು ದೂರಾಯಿತು, ಅಂಧಕಾರವು ಮರೆಯಾಯಿತು. ಓಡಿ ಬಾ ಪ್ರಿಯ ಮಗನೇ, ಓಡಿ ಬಾ ಪ್ರಿಯ ಮಗಳೇ, ಯೇಸುವಿನ ಬೆಳಕಲ್ಲಿ ಶಿಲುಬೆಯ ನೆರಳಿನಲ್ಲಿ ಓಡಿ ಬಾ ಪ್ರಿಯ ಮಗನೇ, ಓಡಿ ಬಾ ಪ್ರಿಯ ಮಗಳೇ,
ನಮ್ಮ ಕಾಲಿಗೆ ಕಲ್ಲು ತಗಲದ ಹಾಗೆ ನಮ್ಮನ್ನು ಕಣ್ಮಣೆಯಾಗಿ ಕಾದು ಕಾಪಾಡಿದಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ನನ್ನ ಜೀವಿತದಲ್ಲಿ ಬರೀ ಕತ್ತಲಾಗಿದೆ, ಬೆಳಕಿಲ್ಲ. ನನ್ನ ಜೀವಿತದಲ್ಲಿ ಬರೀ ಕತ್ತಲು. ಯಾರ ಕಡೆಯಿಂದ? ನನ್ನ ಮಕ್ಕಳ ಕಡೆಯಿಂದ. ದೇವರೇ, ಇದೆಲ್ಲ ನೋಡೋ ಬದಲು ಒಂದು ಸಲ ದೇವರು ಕಣ್ಣು ಮುಚ್ಚಿದ್ರೆ ಅಷ್ಟೇ ಒಳ್ಳೆಯದು ಅಂತ. ಇನ್ನೂವರೆಗೂ ದೇವರು ನಡೆಸಿದ್ದಾನೆ. ನನ್ನ ಮಕ್ಕಳು ಸರಿ ಇಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಚಿಕ್ಕ ಸಾಕ್ಷಿ ಹೇಳಿದ್ದು ದೇವರು ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಸ್ವಾಮಿ. ಅಪ್ಪ ಏಸಪ್ಪ, ಇದಕ್ಕಾಗಿ ನಮ್ಮ ಮೊಮ್ಮಗನಿಗಾಗಿ ಹುಷಾರಿದ್ದಿಲ್ಲ, ಅದಕ್ಕೆ ಯೂನಿಟಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಗಂಟ್ಲು ನೋವು ಅಂಥೇಳಿ ಇನ್ಫೆಕ್ಷನ್ ಆಗಿದೆ ಅಂತ ಎಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಆಗಬೇಕಮ್ಮ ಅಂದರು. ಅದಕ್ಕೆ ನಮ್ಮ ತಂಗಿಗೆ ಹೇಳಿ ಇಲ್ಲಿ ಪಾಸ್ಟ್ರ್ ಹತ್ರ ಪ್ರಾರ್ಥನೆ ಮಾಡಿಸಿದ್ವಿ. ಅದೇ 8 ದಿನ ಇರಬೇಕಂದಿದ್ದು ಒಂದೇ ದಿನದಲ್ಲಿ ಬಿಡುಗಡೆಯಾಗಿ ಮಗನಿಗೆ ಎಲ್ಲ ಒಳ್ಳೆಯದಾಯಿತು. ನನ್ನ ಮಗ ಸಾಗರಿಂದ ಬರಬೇಕಾದ್ರೆ ಅವನಿಗೆ ಜಿಂಕೆ ಅಡ್ಡ ಬಂದು ಗಾಡಿಯಿಂದ ಬಿದ್ದ, ಆದ್ರೂ ಏನು ಹೇಟಾಗಿಲ್ಲ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲ ದೇವ್ರಿಗೆ ಮಹಿಮೆ ಆಗಲಿ. ಸ್ತೋತ್ರ. ಇನ್ನು ಯಾರಾದಿದ್ರೆ ಬಂದುಬಿಡಿ. ನಾನು ಕಣ್ಮುಚ್ಚಿ ತೆಗಿಯೋಕೆ ಒಬ್ಬರು ಬಂದು. ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಳೆಯಲ್ಲಿ ಗಾಳಿಯಲ್ಲಿ ಸ್ವಾಮಿ ಕಾಲು ಜಾರುವಾಗ ದೇವರೇ, ನಾನು ಮನೆಯಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಸ್ವಾಮಿ. ಯಾರನ್ನ ವ್ಯಾಪಾರ ಗೆದ್ದು ಹೋದರೆ ನನ್ನ ಜೀವ ಹಾಗೆ ಕುದುಗುತ್ತೆ ಸ್ವಾಮಿ. ನಾನು ಹೋಗಬೇಕು ವ್ಯಾಪಾರಕ್ಕಂತ. ಆದರೂ ಮುಂಜಾನೆ ಪ್ರಾರ್ಥನೆಗೆ ಓಡಿ ಬರ್ತೀನಿ. ಮುಂಜಾನೆ 5 ಗಂಟೆಯಿಂದ 6 ಗಂಟೆವರೆಗೂ ಪ್ರಾರ್ಥನೆ ಮಾಡ್ತೀನಿ. ದೇವರಿಗೆ ಸ್ತೋತ್ರ ಮಾಡಿ ಮನೆಯಲ್ಲಿ ಪ್ರೇಯರ್ ಮಾಡ್ತೀನಿ. ಮಕ್ಕಳಿಗಾಗಿ, ಕುಟುಂಬಗಾಗಿ ಬ್ಯಾಗ್ ಎತ್ಕೊಂಡು ವ್ಯಾಪಾರಕ್ಕೆ ಹೋಗ್ತೀನಿ. ನೋವಾಗಲಿ ದುಃಖವಾಗಲಿ ಅದರಲ್ಲಿ ಸಂಗಡ ಇದ್ದು ನಡೆಸುವ ಯೇಸು ಜೊತೆಯಲ್ಲಿರುವಾಗ ಸೋಲಿಲ್ಲ ನನಗೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಂಥ ಜಾಗದಲ್ಲಿ ತಿರುಗಾಡಿದ್ದೀನಿ, ಯಾವ ಕೇಡು ಗಂಡಾಂತರ ನನಗೆ ಮುಟ್ಟದಂತೆ ನನ್ನ ಕುಟುಂಬನು, ನನ್ನನ್ನು, ನನ್ನ ಮೊಮ್ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಿ ಈ ತಿಂಗಳಲ್ಲಿ ಸಾಕ್ಷಿ ಕೊಟ್ಟ ದೇವರಿಗೆ ಮಹಿಮೆ ಸಲ್ಲಿಸ್ತೀನಿ. ದೇವ್ರಿಗೆ ಸ್ತೋತ್ರ ಆಗಲಿ. ನಂದು ಒಂದೇ ಒಂದು ಚಿಂತೆ, ದೇವರೇ ನನಗೆ ಕೊಟ್ಟಿದ್ದು 3 ಮಕ್ಕಳು, ಕುಡುಕ್ತರ ಮಕ್ಕಳೇ ಯಾಕೆ ಕೊಟ್ಟಿದ್ಯಾ ದೇವ್ರಂತ ಕೇಳಿ ರಾತ್ರಿ ಹಗಲು ನಾನು ಚಿಂತೆಯಲ್ಲೇ ಇರ್ತೀನಿ. ದೇವ್ರಿಗೆ ಸ್ತೋತ್ರ. ಎಲ್ಲರೂ ಫೋನ್ ಮಾಡ್ತೀನಿ, ನಾವು ಒಳ್ಳೆ ದಿನ ಇರ್ತೀವಿ ಅಮ್ಮ ಅಂತ ನನಗೆ ಫೋನ್ ಬಂತಲ್ಲ, ಅಷ್ಟೇ ನನಗೆ ಸಂತೋಷ ಆಯಿತು. ದೇವ್ರಿಗೆ ಸ್ತೋತ್ರ. ನಮ್ಮ ಕುಡುಕ್ತರ ಫ್ಯಾಮ್ಲಿಯಲ್ಲಿ ನೀವು ಸ್ವಲ್ಪ ಪ್ರಾರ್ಥನೆ ಮಾಡಿರಿ ಅಂತ ಅದೇ ರಾತ್ರಿ ಹಗಲು ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ದೇವರಿಗೆ ಸ್ತೋತ್ರ. ಆಮೆನ್. ಸಮಾಪ್ತಿಯವರೆಗೂ ಲೋಕದ ಕಟ್ಟ ಕಡೆಯವರೆಗೆ ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ ಹೇಳಿದ ಹಾಗೆ ದೇವರೇ, ಕರ್ತನೆ ನಿನ್ನ ಮಕ್ಕಳು ಬಂದು ನಿನ್ನ ಆಲಯದಲ್ಲಿ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ದೇವರೇ. ಅವರ ಸಾಕ್ಷಿಗಳು ಇನ್ನು ಬಲವಾಗಿರಲಿ ದೇವರೇ. ಅವರ ಮನೆಗಳಲ್ಲಿ ಇನ್ನು ನಿನ್ನ ಕಾರ್ಯಗಳು ಅಧಿಕವಾಗಲಿ ದೇವರೇ. ಇನ್ನು ಹೆಚ್ಚಾದ ದೊಡ್ಡ ದೊಡ್ಡ ಸಾಕ್ಷಿಗಳು ನಾವು ಕೇಳುವಂತೆ ಕೃಪೆ ಮಾಡು ದೇವರೇ. ಅಪ್ಪ, ಸಾಕ್ಷಿ ಹೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಹೆಸರಾಗಿ ಆಶೀರ್ವದಿಸು, ಬಲಪಡಿಸು ದೇವರೇ. ಕರ್ತನೆ ಸಭೆಯಲ್ಲಿ ಆಧಾರವಾಗಿ ನಿಲ್ಲಿಸು ದೇವರೇ. ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀವವುಳ್ಳ ತಂದೆ. ಆಮೆನ್. ನಾವು ದೇವರ ಸಂದೇಶಕ್ಕೆ ಹೋಗುವುದಕ್ಕೆ ಮುಂಚೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ನಮ್ಮೆಲ್ಲರೊಟ್ಟಿಗೂ ದೇವರಿದ್ದಾನೆ. ಹೃದಯವನ್ನು ನೋಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಕಣ್ಣೀರನ್ನು ಒರೆಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಚಿಂತೆಯನ್ನು ಹೊತ್ತುಕೊಳ್ಳುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಮಗಳೇ ಭಯಪಡಬೇಡ, ಮಗನೇ ಭಯಪಡಬೇಡ ಅಂತ ಹೇಳುವ ದೇವರು ನಮ್ಮ ಮಧ್ಯದಲ್ಲಿ ನಿವಾಸ ಮಾಡಿಕೊಂಡಿದ್ದಾನೆ. ಒಂದು ನಿಮಿಷ ನಮ್ಮನ್ನ
ದೇವರ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಇಲ್ಲಿವರೆಗೂ ನಾವು ಹಾಡುಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿದ್ದೇವೆ, ಸ್ತೋತ್ರಗಳ ಮೂಲಕ ಮಹಿಮೆ ಪಡಿಸಿದ್ದೇವೆ, ಕೃತಜ್ಞತಾ ಕಾಣಿಕೆಯೊಡನೆ ದೇವರನ್ನ ಘನಪಡಿಸಿದ್ದೇವೆ. ಸಾಕ್ಷಿಗಳನ್ನು ಕೊಡುವುದರ ಮೂಲಕ ದೇವರ ಒಳ್ಳೆ ಕಾರ್ಯವನ್ನು ಜ್ಞಾಪಕ ಮಾಡಿಕೊಂಡಿದ್ದೇವೆ. ಸಂದೇಶಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳೋಣ. ಪ್ರಿಯ ಸಹೋದರಿಯೇ, ನನ್ನ ದೇವರು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಅವನು ಬಯಸುವಾತನಾಗಿದ್ದಾನೆ. ಹೃದಯ ಒಡೆಯಲ್ಪಟ್ಟವನಾಗಿ ಬಂದಿದೀಯಾ? ಹೃದಯ ಒಡೆಯಲ್ಪಟ್ಟವನಾಗಿ ಬಂದಿದೀಯಾ? ನನ್ನ ದೇವರ ಮನೆಗೆ ಬಾ, ನನ್ನ ದೇವರ ಸನ್ನಿಧಾನಕ್ಕೆ ಬಾ. ಯೇಸುವಿನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಅವನು ಎಲ್ಲವನ್ನ ಸಾಧ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದೇ ಒಂದು ನಿಮಿಷ ನಮ್ಮನ್ನು ಸಮರ್ಪಣೆ ಮಾಡ. ನಾವ್ಯಾರ ಆಚೆ ಈಚೆ ನೋಡುದು ಬೇಡ. ಯೇಸುವೇ, ನಿನ್ನ ಸನ್ನಿಧಾನದಲ್ಲಿ ನಾನಿದ್ದೇನೆ. ನನ್ನೊಂದಿಗೆ ನೀನು ಮಾತನಾಡು ದೇವ, ನನ್ನೊಂದಿಗೆ ಮಾತನಾಡು ದೇವರೇ. ನಿನ್ನ ಆತ್ಮನ ಮೂಲಕ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ಮಾತನಾಡು ಯೇಸುವೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಾಲಿ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಾಲಿ ಕಳೆಯಬೇಕು. ನನ್ನ ಬಾಯಿ ಮಾತು ಎಲ್ಲ ಮನವನ್ನು ಸಂತೈಸಬೇಕು. ನನ್ನ ಮಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು. ಆರಾಧನೆ ಪರಿಶುದ್ಧನಾಗಿರುವ ದೇವರಿಗೆ ಸಲ್ಲಿಸುವಂಥದ್ದು. ಅವನ ಮನೆಗೆ ನಾವು ಬಂದಿದ್ದೇವೆ. ಆತ್ಮ ಪರವಶರಾಗಿ ನಾವು ಆರಾಧನೆ ಮಾಡಬೇಕು. ಅದನ್ನು ಮೆಚ್ಚುವಂಥ ದೇವರು ಎಲ್ಲಿ ಆರಾಧನೆ ಇದೆಯೋ ಅಲ್ಲಿ ಇಳಿದು ಬರುವವನಾಗಿದ್ದ. ಸ್ತುತಿ ಆರಾಧನೆ ಎಲ್ಲಿದೆಯೋ ಅಲ್ಲಿ ಇಳಿದು ಬರುವ ದೇವರು. ಅವನಿಗೆ ನಾವು ಮಹಿಮೆ ಪಡಿಸಿದ್ದೇವೆ, ಘನಪಡಿಸಿದ್ದೇವೆ. ಒಂದು ದಿನಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವ ಇರುವ ದಿನದ ತನಕ ನಮ್ಮ ದೇವರನ್ನ ನಾವು ಮಹಿಮೆ ಪಡಿಸಿದ್ದೇವೆ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ಈ ಆಗಸ್ಟ್ ತಿಂಗಳಿನ ಮೊದಲನೇ ಕರ್ತನ ಮೇಜಿನ ಆರಾಧನೆಯಲ್ಲಿ ನಿನ್ನ ಮಕ್ಕಳಾಗಿ ನಾವು ಸೇರಿ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡು. ಸ್ವಲ್ಪ ಸಮಯ ನಾವು ಮಾತನಾಡುವಾಗ ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಇರಲಪ್ಪ. ನಿನ್ನ ಆತ್ಮನ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಚಲಿಸಲಿ. ನಿನ್ನ ವಾಕ್ಯ ಕೇಳಲಿಕ್ಕೆ ನಮ್ಮೆಲ್ಲರ ಹೃದಯದ ಬಾಗಿಲು ತೆರೆಯಲ್ಪಡಲಿ.
ಕಿವಿಗಳು ತೆರೆಯಲ್ಪಡಲಪ್ಪ. ಎಲ್ಲ ಮೊಂಡುತನದ ಬಲಹೀನತೆಗಳು ಬಿಟ್ಟು ಹೋಗಲು ಒಬ್ಬೊಬ್ಬರನ್ನ ಆಶೀರ್ವದಿಸಿ. ಈ ಚಿತ್ತ ಮಾತ್ರ ಈ ಆರಾಧನೆಯಲ್ಲಿ, ಇಲ್ಲಿ ಮಕ್ಕಳಲ್ಲಿ, ಈ ಸ್ಥಳದಲ್ಲಿ, ಈ ಗ್ರಾಮದಲ್ಲಿ, ಈ ಸಭೆಯಲ್ಲಿ ನೆರವೇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೇನೆ ನಮ್ಮ ಜೀವವುಳ್ಳ ತಂದೆ. ಆಮೆನ್.